ಅದೇ ಹೇಳ್ರಿ, ನಮ್ಮ ಮಾಜಿ ಸ್ನೇಹಿತರು ಅವ್ರ ಪಕ್ಷದಲ್ಲಿ ಬದಲಾವಣೆ ಆಗುತ್ತೆ. ಅದೇ ನೋಡಿ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಮ್ಮ ಬ್ರದರು ಸರ್ಕಾರ ರಚನೆ ಆಗ್ತಾವಿಂದ ಪಾಪ ಭಾಳ ನೋವು ಪಟ್ಕೋತಾವ್ರೆ. ಅವ್ರಿಗೆ ಭಾಳ ಸಂಕಟನೂ ಇದೆ, ದುಃಖನೂ ಇದೆ. ಸೊ ಅದಕ್ಕೇನಾದ್ರು ಯಾರು ಸಮಾಧಾನ ಹೇಳುವಂಥವ್ರು ಇದ್ದರೆ ದಯಮಾಡಿ ನಮ್ಮ ಸ್ನೇಹಿತರಿಗೆ ಸಮಾಧಾನ ಹೇಳಿ ಅಂತ ತಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬಿಟ್ಟು ಸಮಾಧಾನ ಹೇಳಿ. ಯಾಕೆ ಇಷ್ಟೊಂದೆಲ್ಲ ವಿಚಲಿತರಾಗಿದ್ದಾರೆ, ಯಾಕೆ ಇಷ್ಟೊಂದು ನೊಂದ್ಕೋತಾರೆ, ಯಾಕೆ ಈ ಥರ ಇಲ್ಲ. ಆಮೇಲೆ ಯಾವುದೇ ಒಂದು ಸರ್ಕಾರವನ್ನು ಬಾಯನಲ್ಲಿ ಒಬ್ಬ ಸುದೀರ್ಘವಾಗಿ ರಾಜಕಾರಣ ಮಾಡಿದಂಥವ್ರು, ಅಧಿಕಾರ ಅನುಭವಿಸಿದಂಥವ್ರು ತೊಗಿತೀವಿ ಅಂತಾಗಲಿ, ಸರ್ಕಾರ ಬೀಳುತ್ತೆ ಅಂತಾಗಲಿ ಹೇಳ್ತಕ್ಕಂಥದ್ದು ಡೆಮಾಕ್ರಸಿನಲ್ಲಿ ಒಳ್ಳೆಯದಲ್ಲ. ಈಗ 1.5 ವರ್ಷ ಆಯ್ತು. ನಾವು ಡಿಸೆಂಬರ್ 27ಕ್ಕೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆಯಾಗಿ 12-6-18 ತಿಂಗಳು ಮುಗಿದಿದೆ. 19ನೇ ತಿಂಗಳು ನಡೀತಾ ಇದೆ. ಈಗ ಇದು 1ನೇ ತಿಂಗಳಿಂದನೇ ಸ್ಟಾರ್ಟ್ ಆಯಿತು. ಏನಾರು ಆಗಿದೆಯಾ ಬದಲಾವಣೆ? ಇನ್ನೂ 3.5 ವರ್ಷ ಇದೇ ರೀತಿ ಸರ್ಕಾರ ಇರುತ್ತೆ, ಇದೇ ರೀತಿ ಅವ್ರು ಮಾತನಾಡ್ತಾರೆ. ಅವರ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋಕ್ಕೋ ಅಥವಾ ಅವರ ಶಾಸಕರನ್ನ ಇಟ್ಕೊಳ್ಳೋಕ್ಕೋ ಅಥವಾ ಈ ಸರ್ಕಾರವನ್ನು ನೋಡಿ ಸಹಿಸಲಾಗದೇನೋ ಅಥವಾ ಸಿದ್ದರಾಮಯ್ಯನವ್ರನ್ನೋ DK ಅಂಥವ್ರನ್ನೋ ನನ್ನಂಥವ್ರನ್ನೋ ನೋಡಿ ಅವ್ರಿಗೆ ಸಂಕಟ ಬರುತ್ತೋ ಗೊತ್ತಿಲ್ಲ. ಆದರೆ ಇದಕ್ಕೆ ನಮ್ಮ ಹತ್ರ ಮೆಡಿಷನ್ ಇಲ್ಲ. ಯಾರಾದರೂ ಮೆಡಿಷನ್ ಇದ್ದರೆ ಕೊಡಲಿ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನನಗೇನು ಅವ್ರ ಮೇಲೆ ಬೇಸರ ಇಲ್ಲ. ನಾವು ನೋಡಿ 50,000ದಲ್ಲಿ ಸೋತಾಗಲೂ, ನಮ್ಮ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾಗಲೂ ನಾನು ಒಂದು ದಿವಸನೂ 14 ತಿಂಗಳಲ್ಲಿ ಅವರ ವಿರುದ್ಧವಾಗಿ ಆಗಲಿ, ಅಸಮಾಧಾನವಾಗಲಿ, ಅವರ ಆಡಳಿತದ ಬಗ್ಗೆ ಆಗಲಿ ನಾನು ಮಾತಾಡಿರಲಿಲ್ಲ. ನಾನು ಅವರ ಡಿಫರೆನ್ಸ್ ರಾಜಕಾರಣ ಇದ್ರೂ ಅವ್ರ ಆಡಳಿತ ಮಾಡೋ ಸಂದರ್ಭದಲ್ಲಿ ನಾನು ಒಂದು ದಿವಸನೂ ಮಾತಾಡಲಿಲ್ಲ. ಇವತ್ತು ಅವ್ರಿಗೆ ನಮ್ಮನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರನೇ ಇರುತ್ತೆ ಮೆಡಿಷನ್, ಬೇರೆಯವ್ರು ಯಾರು ಕೊಡಬೇಕಾಗಿಲ್ಲ. ನಾವು ಇನ್ನೊಬ್ಬರು ನೋಡಿ ಅಸೂಯೆ ಪಡೋ ಅವಶ್ಯಕತೆ ಇಲ್ಲ, ಅಸಮಾಧಾನ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಿಂದ ಅವ್ರಿಗೆ ಹಿರಿಯೋರಿದ್ದಾರೆ. ಅವರು ಎಷ್ಟೋ ಸರಿ ನನ್ನ ವೈರಿಗಳು ಅಂದವ್ರೆ, ನನ್ನ ಅಜನ್ಮ ಶತ್ರು ಅಂತ ಅಂದವ್ರೆ. ನಾನು ಯಾವತ್ತೂ ನನ್ನ ಬಾಯಲ್ಲಿ ಕಟ್ಸಿಲ್ಲ. ನನ್ನ ಸ್ನೇಹಿತರು ಅಂತಲೇ ಹೇಳ್ತೀನಿ, ನಮ್ಮ ಬ್ರದರು ಅಂತಲೇ ಅಂತೀನಿ. ಸೊ ಅದರಿಂದ ನಮ್ಗೆ ಆ ಥರ ಇಲ್ಲ. ಸೊ ಒಳ್ಳೇದಾಗಲಿ, ನಮ್ಗೆ ಅವಕಾಶ ಸಿಕ್ಕಿದ್ದಲ್ಲಿ ಒಳ್ಳೆ ಕೆಲಸ ಮಾಡಿ. ಗೊತ್ತಿಲ್ಲಪ್ಪ ಅವ್ರಿಗೆ. ಈಗ ಪ್ರತಿಯೊಬ್ಬರಿಗೂ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಜಂಪ್ ಆಗಬೇಕು ಅನ್ನೋದು ಆಸೆ ಸಹಜವಾಗಿರುತ್ತೆ. ಒಬ್ಬ ರೈತನಿಗೂ ಸಹ ಇವತ್ತು ಈ ಬೆಳೆ ಬೆಳೆದಿದ್ದೀನಿ, ನನಗೆ ಲಾಭ ಸಿಕ್ಕಿದೆ, ಇನ್ನೊಂದು ಸ್ವಲ್ಪ ಹೆಚ್ಚು ಲಾಭ ಪಡಿಬೇಕು ಅನ್ನೋದು ಆಸೆ ಇರುತ್ತೆ ಒಬ್ರಿಗೂ. ಅವರು ರಾಜ್ಯದಲ್ಲಿ ಡೈರೆಕ್ಟಾಗಿ ಮುಖ್ಯಮಂತ್ರಿ ಆದವರು, ಅದಾದಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗೋದೇ ತಾನೇ ಬಾಕಿ. ಅದಾದಮೇಲೆ ಸಮಾಧಾನ ಇದೆಯೇ ಇಲ್ಲ ಅನ್ನೋದು ಅವ್ರಿಗೆ ಹೇಳ್ಕೋಬೇಕು, ನಾವು ಹೆಂಗೆ ಹೇಳೋದು? ನೋಡಿ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಮ್ಮ ಬ್ರದರು ಸರ್ಕಾರ ರಚನೆ ಆಗ್ತಾವಿಂದ ಪಾಪ ಭಾಳ ನೋವು ಪಟ್ಕೋತಾವ್ರೆ. ಅವ್ರಿಗೆ ಭಾಳ ಸಂಕಟನೂ ಇದೆ, ದುಃಖನೂ ಇದೆ. ಸೊ ಅದಕ್ಕೇನಾದ್ರು ಯಾರು ಸಮಾಧಾನ ಹೇಳುವಂಥವ್ರು ಇದ್ದರೆ ದಯಮಾಡಿ ನಮ್ಮ ಸ್ನೇಹಿತರಿಗೆ ಸಮಾಧಾನ ಹೇಳಿ ಅಂತ ತಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬಿಟ್ಟು ಸಮಾಧಾನ ಹೇಳಿ. ಯಾಕೆ ಇಷ್ಟೊಂದೆಲ್ಲ ವಿಚಲಿತರಾಗಿದ್ದಾರೆ, ಯಾಕೆ ಇಷ್ಟೊಂದು ನೊಂದ್ಕೋತಾರೆ, ಯಾಕೆ ಈ ಥರ ಇಲ್ಲ. ಆಮೇಲೆ ಯಾವುದೇ ಒಂದು ಸರ್ಕಾರವನ್ನು ಬಾಯನಲ್ಲಿ ಒಬ್ಬ ಸುದೀರ್ಘವಾಗಿ ರಾಜಕಾರಣ ಮಾಡಿದಂಥವ್ರು, ಅಧಿಕಾರ ಅನುಭವಿಸಿದಂಥವ್ರು ತೊಗಿತೀವಿ ಅಂತಾಗಲಿ, ಸರ್ಕಾರ ಬೀಳುತ್ತೆ ಅಂತಾಗಲಿ ಹೇಳ್ತಕ್ಕಂಥದ್ದು ಡೆಮಾಕ್ರಸಿನಲ್ಲಿ ಒಳ್ಳೆಯದಲ್ಲ. ಈಗ 1.5 ವರ್ಷ ಆಯ್ತು. ನಾವು ಡಿಸೆಂಬರ್ 27ಕ್ಕೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆಯಾಗಿ 12-6-18 ತಿಂಗಳು ಮುಗಿದಿದೆ.
19ನೇ ತಿಂಗಳು ನಡೀತಾ ಇದೆ ಈಗ. ಇದು 1ನೇ ತಿಂಗಳಿಂದನೇ ಸ್ಟಾರ್ಟ್ ಆಯಿತು. ಏನಾರು ಆಗಿದೆಯಾ ಬದಲಾವಣೆ? ಇನ್ನೂ 3.5 ವರ್ಷ ಇದೇ ರೀತಿ ಸರ್ಕಾರ ಇರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.